ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ನೀನೇ ಬಂದೆ? ನನ್ನ ರೂಮಲ್ಲಿ ನೀನೇ ಬಂದೆ? ಅದು ಚಿರು ಅವರು ನನ್ನ ಕಮಿಷನ್ ಯಾಕೆ ಬಂದೆ? ಹ್ಯಾಪಿ ಬರ್ತ್ಡೇ ಅರೇನ್ ಪುಟ. ಥ್ಯಾಂಕ್ ಯು ಅಪ್ಪ. ಇವತ್ತು ನೀವು ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಸದ್ಯ ಬಂದ್ರಲ್ಲ, ತುಂಬಾ ಖುಷಿ ಆಯ್ತು. ಹೌದಾ? ನಾನು ಎಲ್ಲೇ ಇದ್ರು ಪ್ರತಿ ವರ್ಷ ನಿನ್ ಬರ್ತಡೆಗೆ ಬಂದೇ ಬರ್ತೀನಲ್ವಾ? ಈ ಸಲಿನೂ ಹಂಗೆ ಬಂದೆ. ನಿನ್ ಬರ್ತಡೇ ದಿನ ನಿನ್ ಬಿಟ್ಟು ಎಲ್ಲಿ ಹೋಗ್ಲಿಕ್ಕಂದ? ಅಪ್ಪ, ಇವತ್ತೆಲ್ಲ ನನ್ ಜೊತೆ ಇರ್ತೀಯ ಅಲ್ವಾ? ಹ್ಞೂ ಮಗನೇ, ಇವತ್ತು ಫುಲ್ ರಾತ್ರಿವರೆಗೂ ನಿನ್ ಜೊತೆಗೆ ಇರ್ತೀನಿ. ಇಬ್ರು ಎಲ್ಲಾದ್ರೂ ಸುತ್ತಾಡಕೋಣ, ಮಜಾ ಮಾಡೋಣ, ಓಕೆನಾ? ಹ್ಞೂ ಅಪ್ಪ, ಆದ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ಬೇಕು. ಓ, ಇದು ಬೇರೆ ಇದೆಯಾ? ಅಪ್ಪ ಪ್ಲೀಸ್ ಅಪ್ಪ, ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೊಡಿಸ್ತು ಅಂತಿದ್ದಾರೆ. ಪ್ಲೀಸ್ ಯಾವ್ದನ್ನ ಹೋಟ್ಲು ಕರ್ಕೋಗೋಣ ಪ್ಲೀಸ್ ಅಪ್ಪ. ಸರಿ ಕಂದ, ನಿನ್ ಖುಷಿನೇ ನನ್ ಖುಷಿ. ಸೌಂದರ್ಯ, ಬಾಗ್ಲು ತೆಗಿಯಮ್ಮ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ನೀನು. ಹೀಗಾದ್ರೆ ನಿನ್ನ ಆರೋಗ್ಯ ಹಾಳಾಗ್ಬಿಡುತ್ತೆ. ಬಾಗ್ಲು ತೆಗಿ. ನಿಮ್ ತಂಗಿ ಯಾಕೆ ಒಂಥರ ವಿಚಿತ್ರ? ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ, ಈ ವಿಷಯ ಮಾತ್ರ ನನ್ನ ಹತ್ರ ಮುಚ್ಚಿಟ್ಟಿದ್ದಾಳೆ. ಈ ದಿನ ಬಂದ್ರೆ ಸಾಕು ಒಂಟಿಯಾಗಿರ್ತಾಳಲ್ಲ, ಯಾಕೆ? ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಅಕಸ್ಮಾತ್ ಉತ್ತರ ಇದ್ರು ಅದನ್ನ ಹೇಳಕ್ಕಾಗಲ್ಲ. ಅದೇ ಯಾಕೆ ಅಂತ ಹೇಳಿದ್ನಲ್ರಿ, ಉತ್ತರ ಹೇಳಕ್ಕಾಗಲ್ಲ ಅಂತ. ಸರಿ, ನೀವು ಈ ಕಡೆ ಬನ್ನಿ, ನಾನೇ ಕೇಳ್ತೀನಿ. ನನ್ನ ಹತ್ರ ಹೇಳಿದ್ರಿ, ಪ್ರಶ್ನೆ ಕೇಳಿದ್ರಿ, ನಾನು ಮಾತಾಡಿದೆ. ಇದೇ ಪ್ರಶ್ನೆನೇನಾದರೂ ನೀವು ಸೌಂದರ್ಯ ಹತ್ರ ಮಾತಾಡಿದ್ರೆ ಕೇಳಿದ್ರೆ ಅವ್ರ ಕೋಪಕ್ಕೆ ಬಲಿಯಾಗ್ಬಿಡ್ತೀರಾ. ಅದು ಹೌದು, ಇಷ್ಟು ದಿನ ಹೇಳ್ದೇ ಇರೋ ವಿಷಯ ಈಗ ನಾನು ಕೇಳಿದ್ರೆ ಹೇಳ್ತಾಳ? ಪ್ಲೀಸ್ ಸಂಜನಾ, ನನ್ಗೆ ಎಣ್ಣೆ ಕುಡಿಸಿಲ್ಲ, ಆಗಲ್ಲ. ಪ್ಲೀಸ್, ತಲೆಯೆಲ್ಲ ಕೆಟ್ಟೋಗ್ತದೆ. ಪ್ಲೀಸ್, ನಿನ್ ಕೈ ಮುಗಿದೀನಿ, ನಿನ್ ಕಾಲು ಹಿಡ್ಕೊತೀನಿ ಸಂಜನಾ. ನೀ ನನ್ ಕಾಲಿಗೆ ಬಿದ್ರು ಅಷ್ಟೇ, ನಿನಗೆ ಡ್ರಿಂಕ್ಸ್ ಕೊಡಲ್ಲ, ಏನ್ ಬೇಕಾದ್ರೂ ಮಾಡ್ಕೋ. ಸರಿ, ನನ್ ಫೋನ್ ಆದ್ರೂ ಕೊಡು. ಯಾಕೆ? ನನ್ ಸಂದೀಪಂಗ್ ಫೋನ್ ಮಾಡಿ ತರ್ಸ್ಕೊತೀನಿ ಪ್ಲೀಸ್. ಕೊಡಲ್ಲ. ಫೋನ್ ಕೊಡಲ್ಲ. ನನ್ ಫೋನ್ ನನಗೆ ಕೊಡಲ್ಲ ಅಂದ್ರೆ ಏನೇ? ನನ್ ಫೋನ್ ನನಗೆ ಬೇಕು. ನನ್ ಫೋನ್ ಏನೋ ಬಂದಿದೆ ನಿನ್ಗೆ? ಆಗ್ಲೇ ಅವಳು ನೋಡಿದ್ರೆ ಸಾಲದು ಅಂತ ಈಗ ಮತ್ತೆ ಅವ್ರ ಜೊತೆ ಜಗಳ ಮಾಡ್ತಿದ್ಯಾ? ಅಯ್ಯೋ ದೇವ್ರೆ, ಏನು ಆಗಿದಲ್ಲಮ್ಮ? ನೋಡಿ ಆಂಟಿ, ಸಂದೀಪನ್ ಹತ್ರ ಡ್ರಿಂಕ್ಸ್ ತರ್ಸ್ಕೊಳ್ತೀನಿ, ಫೋನ್ ಕೊಡು ಅಂತ ಎಷ್ಟು ಹಿಂಸೆ ಕೊಡ್ತಿದ್ದಾನೆ. ಅಣ್ಣಂಗ್ ಫೋನ್ ಮಾಡ್ಲೇನೋ? ಬೇಡತ್ತೆ, ನೀನ್ ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡ. ಇದು ನನ್ನ ಅವಳ ವಿಷಯ. ಮದಿನ ಬರಕ್ ನೀನ್ ಯಾರು? ಓ, ನನ್ನ ಮೇಲೆ ಜೋರ್ ಮಾಡೋಷ್ಟು ಬೆಳೆದು ಬಿಟ್ಟಿಯ ನೀನು. ನೋಡಮ್ಮ ಸಂಜು, ಇವ್ನ್ ಯಾವ ಕಾರಣಕ್ಕೂ ಎಣ್ಣೆ ಕುಡಿಬಾರ್ದು. ಎಣ್ಣೆ ಮಾತ್ರ ಅಲ್ಲ, ಇವ್ನ್ ಏನ್ ಕೇಳಿದ್ರು ಕೊಡ್ಬೇಡ. ನೀನ್ ಜಾಸ್ತಿ ಜಗಳ ಆಡಿದ್ರೆ ಅತ್ಕೇನ್ ಕರಿತೀನಿ ಅಷ್ಟೇ. ಅಮ್ಮ, ನನ್ ಸತ್ತೆ. ಅಯ್ಯೋ, ನಿನ್ ಫೋನ್ ಕೊಡು.
ನಿನ್ಗೆ ಡ್ರಿಂಕ್ಸ್ ಬೇಕು ತಾನೆ? ಬೇಕು ಬೇಕು. ಒಂದ್ ನಿಮಿಷ. ಏನೇ ಸಿಕ್ತು? ಥ್ಯಾಂಕ್ಸ್ 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 ಥ್ಯಾಂಕ್ಸ್. ಕುಡು 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 ಕುಡು. ನಾನೇ ಕುಡಿಸ್ತೀನಿ. ಕುಡಿಸು 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 ಕುಡಿಸು. ಕೆಳಗೆ ಕುಡ್ಕೋ. ಕುಡಿಸು ಕುಡಿಸು. ಕೈ ಹಿಡಿ, ಕೈಗೆ ಹಾಕ್ತೀನಿ. ಅಪ್ಪ, ಈ ಹೋಟ್ಲು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದು. ಇಟ್ಸ್ ಓಕೆ ಕಂದ. ನೋಡಿ ನಿಮ್ಗೆ ಏನ್ ಬೇಕು ಎಲ್ಲ ತಿನ್ನಿ ಆಯ್ತಾ? ಹ? ರೀ ಸುಕನ್ಯಾ, ಇನ್ನೂ ಇಲ್ಲೇ ನಿಂತಿದ್ದೀರಾ? ನಾನು ಆಗ್ಲೇ ಹೇಳೋದಲ್ಲ ಹೋಗಿ ಅಂತ. ನೀವು ಇಡೀ ದಿನ ಇಲ್ಲೇ ನಿಂತರೂ ಅವಳು ಬಾಗಿಲು ತೆಗಿಯಲ್ಲ. ನಿಮ್ಮ ಯಜಮಾನರು ನಿಮ್ಗೆ ಹುಡುಕ್ತಾ ಇದ್ದಾರೆ, ಹೋಗಿ. ಅಯ್ಯೋ ಅವ್ರದ್ದು ಬಿಡಿ, ಅವ್ರ ಕಣ್ಮುಂದೆ ನಾನು ಇಲ್ಲ ಅಂದ್ರೆ ನಾನು ಹುಡುಕ್ತಾನೆ ಇರ್ತಾರೆ. ಮತ್ತೆ ನೀವೇನಕ್ಕೆ ಬಂದಿದ್ದು? ನಿಮ್ಮ ತಂಗಿ ಮೇಲೆ ಕಾಳಜಿ ಇರೋದಕ್ಕೆ ತಾನೆ. ಹಾಗೆ ನನಗೂ ಸೌಂದರ್ಯ ಮೇಲೆ ಕಾಳಜಿ ಇರೋದಕ್ಕೆ ನಾನು ಇಲ್ಲೇ ಇರೋದು. ನಿಮ್ಮಿಷ್ಟ, ಕಾಯ್ರಿ. ಅಲ್ಲ ಪ್ರಭಾಕರ್ ಅವರೇ, ಸೌಂದರ್ಯ ಹೊರಗೆ ಬರಲ್ಲ ಅಂತ ನೀವು ಹೇಳಿದ್ರಿ, ಅದು ನಿಮಗೆ ಗೊತ್ತಿತ್ತು. ಆದ್ರೂ ನೀವೇನಕ್ಕೆ ಸೌಂದರ್ಯ ಸೌಂದರ್ಯ ಅಂದ್ರೆ ಬಾಗಿಲು ತಡ್ತಿದ್ರಿ? ನೋಡ್ರಿ, ಇದು ಪ್ರತಿ ವರ್ಷ ನನ್ನ ಅಭ್ಯಾಸ. ಅವಳು ಬರಲ್ಲ ಅಂತ ನನಗೆ ಗೊತ್ತು, ಆದರೂ ಕರೆಯೋದು ಅಣ್ಣನಾಗಿ ಇದು ನನ್ನ ಧರ್ಮ. ನಾನು ಕರಿತೀನಿ. ಸೌಂದರ್ಯ, ನೀನು ರೂಮಿಂದ ಹೊರಗಡೆನೆ ಬರಲ್ಲ ಅನ್ಕೊಂಡಿದ್ದೆ, ಸದ್ಯ ಬಂದಲ್ಲ. ನಂಗೆ ತುಂಬಾ ಖುಷಿ ಆಯ್ತಮ್ಮ. ಅದನ್ನ ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೊರಗೆ ಹೋಗಿ ಬರ್ತೇನೆ. Happy birthday to you. Happy birthday to you. Happy birthday to you. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ.